Welcome to Achievers Computer Online Education. ನಾವು ನಿಮಗೆ ಇವತ್ತು Adobe Photoshop ಅಲ್ಲಿ 14 ಕಾಫಿ ಎಕ್ಸಾಕ್ಟ್ 14 ಕಾಫಿಯನ್ನು ಕ್ರಿಯೇಟ್ ಮಾಡುವ ಒಂದು ವಿಧಾನವನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. Adobe Photoshop 7.0 ಅನ್ನು ಓಪನ್ ಮಾಡೋಣ. Adobe Photoshop 7.0 ವರ್ಷನ್. Adobe Photoshop ಅಲ್ಲಿ ಡಿಫರೆಂಟ್ ಟೈಪ್ ವರ್ಷನ್ಸ್ ಗಳನ್ನು ನೋಡ್ತೀವಿ. ಹೆಚ್ಚಾಗಿ 7.0 ಯೂಸ್ ಮಾಡೋದು ಫ್ರೆಂಡ್ಲಿ ಆಗಿ ಬೆಸ್ಟ್ ಇದೆ. Adobe Photoshop ಫಸ್ಟ್ ಟೈಟಲ್, ವಿಂಡೋ ಕಂಟ್ರೋಲ್ಸ್, ಮೆನ್ಯು ಬಾರ್ದಲ್ಲಿ ಮೇನ್ ಅವೈಲೇಬಲ್ 9 ಮೆನ್ಯು ಆಪ್ಷನ್ಸ್ ಒಳಗೊಂಡಿದೆ. ಆಪ್ಷನ್ಸ್ ಬಾರ್ ಇದೆ. ನೆಕ್ಸ್ಟ್ ಟೂಲ್ಸ್, ನೆಕ್ಸ್ಟ್ ಲೇಯರ್ ಬಾಕ್ಸ್ ಅನ್ನು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಸ್ನೇಹಿತ ಬಂಧುಗಳೇ, ಇವತ್ತು ನಾವು ನಿಮಗೆ Adobe Photoshop ಅಲ್ಲಿ 14 ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ರಿಯೇಟ್ ಮಾಡುವ ಒಂದು ಮೆಥಡ್ಸ್ ಅನ್ನ ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ 14 ಕಾಫಿ ಎಕ್ಸಾಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೆನಪಿರಲಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವಿನ ಅಳತೆ 1.3 ವಿಡ್ತ್ ಇರಬೇಕು, ಹೈಟ್ 1.7 ಎಕ್ಸಾಕ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವಿನ ಅಳತೆ. ಬಟ್ ನೀವು ಇಲ್ಲಿ ಮೆಜರ್ಮೆಂಟ್ ಯಾವ ರೀತಿ ಇಡುವುದನ್ನು ನೋಡಿ ಸರಿಯಾಗಿ. ಫಸ್ಟ್ ಫೈಲ್, ನ್ಯೂ. ಫೋಟೋಶಾಪ್ ಅಲ್ಲಿ ನಾವು ಯಾವುದೇ ಒಂದು ಅಸೈನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಯಾವ ಅಸೈನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಆ ಒಂದು ಅಸೈನ್ಮೆಂಟ್ ತಕ್ಕಂತೆ ಇಲ್ಲಿ ಬ್ಲ್ಯಾಂಕ್ ಪೇಜ್ ಅನ್ನು ಪಡೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ನಾನು ಫೈಲ್ ನೇಮ್, ಡೆಫಾಲ್ಟ್ ಫೈಲ್ ನೇಮ್ ಆನ್ ಟೈಲ್ಡ್ ಅಂದ್ರೆ ನಾನೀಗ PPS ಪಾಸ್ಪೋರ್ಟ್ ಸೈಜ್ 14 ಕಾಫಿ ಅಂತ ನಾನು ಫೈಲ್ ನೇಮ್ ನಾವು ಬೇಕಾದ ನೇಮ್ ಕೊಡ್ಬೋದು. ನಾನೀಗ ಜಸ್ಟ್ ಪಾಸ್ಪೋರ್ಟ್ ಸೈಜ್ 14 ಕಾಫಿಯನ್ನು ಅಸೈನ್ಮೆಂಟ್ ಎಕ್ಸ್ಪ್ಲೇನ್ ಮಾಡುವಂಥ ಕಾರಣದಿಂದಾಗಿ PPS 14 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ನಮಗಿಲ್ಲಿ ಮೆಜರ್ಮೆಂಟ್ ಇಂಚಸ್ ಅದರಲ್ಲಿ ಬೇಕಾದ್ರೆ ಇಂಚಸ್ ಅನ್ನು ಯೂಸ್ ಮಾಡಿ, ಫಿಕ್ಸಲ್ಸ್ ಅಲ್ಲಿ ಬೇಕಾದ್ರೆ ಫಿಕ್ಸಲ್ಸ್ ಅನ್ನು ಯೂಸ್ ಮಾಡಿ. ಎನಿವನ್ ನಾನೀಗ ಫಿಕ್ಸಲ್ಸ್ ಅನ್ನು ಯೂಸ್ ಮಾಡಿದ್ದೀನಿ. ಓಕೆ, ವಿಡ್ತ್ 2100 ಪಿಕ್ಸೆಲ್ಸ್, ಹೈಟ್ 800 ಪಿಕ್ಸೆಲ್ಸ್, ರೆಸಲ್ಯೂಷನ್ 200 ಪಿಕ್ಸೆಲ್ಸ್. ನೆನಪಿರಲಿ ಸ್ನೇಹಿತ ಬಂಧುಗಳೇ, ವಿಡ್ತ್ 2100 ಪಿಕ್ಸೆಲ್ಸ್ ಅನ್ನು ಯೂಸ್ ಮಾಡಿದ್ದೀನಿ, ಹೈಟ್ 800 ಪಿಕ್ಸೆಲ್ಸ್ ಅನ್ನು ಯೂಸ್ ಮಾಡಿದ್ದೀನಿ, ರೆಸಲ್ಯೂಷನ್ 200 ಅನ್ನು ಯೂಸ್ ಮಾಡಿದ್ದೀನಿ. ಮೋಡ್ RGB ಇರಬೇಕಾಗುತ್ತೆ. ನೆಕ್ಸ್ಟ್ ವೈಟ್. ಇಷ್ಟು ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಬ್ಲ್ಯಾಂಕ್ ಪೇಜ್ ಕ್ರಿಯೇಟ್ ಆಯಿತು. ಓಕೆ, ಇಷ್ಟಾದರೆ ಇದು ಬ್ಲ್ಯಾಂಕ್ ಪೇಜ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನು ನಾವು ಯಾವ ಒಂದು ಫೋಟೋ 14 ಕಾಫಿಯಾಗಿ ಕ್ರಿಯೇಟ್ ಮಾಡಬೇಕಾಗಿದೆ, ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ನೋಡಿ ಟೂಲ್ಸ್ ನೀವು ಮೂವ್ ಅಂತ ಕ್ಲಿಕ್ ಮಾಡಿದೆ. ಮೂವ್ ಅಂತ ತೆಗೆದುಕೊಂಡು ಇಲ್ಲಿ ಸ್ಮೋಗ್ರೆ ಮೇಲೆ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಡೈಲಾಗ್ ಬಾಕ್ಸ್ ಬರ್ತದೆ. ನಿಮಗೆ ಫೋಟೋ ಯಾವ್ದು ಬೇಕು ನೋಡಿ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಒಂದು ಫೋಟೋ, ಓಕೆ ಅಂತ ಕೊಟ್ಟೆ. ಈಗ ಒಂದು ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಫೋಟೋನ ಕ್ರಾಪ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕೆಳಗಡೆ ಕ್ರಾಪ್ ಅಂತಿದೆ ನೋಡಿ, ಟೂಲ್ಸ್ ಅಲ್ಲಿ ಕ್ರಾಪ್ ಅಂತಿದೆ. ಕ್ರಾಪ್ ಟೂಲ್ ಕ್ಲಿಕ್ ಮಾಡ್ಕೊಡ್ರಿ. ವಿಡ್ತ್ ನಾನೀಗ ಏನು ಮಾಡ್ಕೊಂಡಿದ್ದೀನಿ 1.5 ಇಂಚಸ್, ಹೈಟ್ 2 ಇಂಚಸ್, ರೆಸಲ್ಯೂಷನ್ 200. ಯಾಕಂದ್ರೆ ಬ್ಲ್ಯಾಂಕ್ ಪೇಜ್ ನಾನು 200 ರೆಸಲ್ಯೂಷನ್ ಕೊಟ್ಟರೆ ಇಲ್ಲಿ ಕೂಡ ನಾನು ಬ್ಲ್ಯಾಂಕ್ ಪೇಜ್ ಜಸ್ಟ್ ಕ್ರಾಪ್ ಮಾಡ್ಕೊಳ್ಳೋವಾಗ 200 ರೆಸಲ್ಯೂಷನ್ ಪಡೆದುಕೊಳ್ಬೇಕಾಗತ್ತೆ. ನೆನಪಿರಲಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಳತೆ ವಿಡ್ತ್ 1.3, ಹೈಟ್ 1.7 ಇರಬೇಕು. ಬಟ್ ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ 1.5 ಇಂಚಸ್, ಹೈಟ್ 2 ಇಂಚಸ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಡಿಸ್ಕ್ರೀಸ್ ಮಾಡ್ಬೋದು ಕೂಡ ತೋರಿಸ್ಕೊಡ್ತೀನಿ. ಫಸ್ಟ್ 1.5 ಆ್ಯಂಡ್ 2 ಇಂಚಸ್, ರೆಸಲ್ಯೂಷನ್ 200 ಇಟ್ಕೊಂಡು ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಪ್ ನೋಡಿ ಸೆಲೆಕ್ಟ್ ಮಾಡ್ಕೊಂಡೆ ಏರಿಯಾ. ನೆಕ್ಸ್ಟ್ ಯಾರೋ ಮಾರ್ಕ್ ಸಹಾಯದಿಂದ ಕ್ರಾಪ್. ಓಕೆ, ನಿಮ್ಗೆ ಇಷ್ಟು ಸಾಕಂದರೆ ಎಂಟರ್ ಪ್ರೆಸ್ ಮಾಡಿ. ಎಕ್ಸಾಕ್ಟ್ ಫೋಟೋ ನಾನು ಕ್ರಾಪ್ ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕು, ಮೂವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮೂವ್ ಅಂತ ಕ್ಲಿಕ್ ಮಾಡಿಕೊಂಡು ಈಗ ಲೇಯರ್ ಇದೆ ನೋಡಿ, ಈ ಲೇಯರಲ್ಲಿ ಲೇಯರ್ ಲಾಕ್ ಇದೆ ನೋಡಿ, ಇಂಡಿಕೇಟರ್ ಲೇಯರ್ ಈಸ್ ಇಲ್ಲಿ ನೋಡಿ ಲಾಕ್ ಇದೆ. ಡಬಲ್ ಕ್ಲಿಕ್ ಮಾಡ್ಕೊಡ್ರಿ. ಡಬಲ್ ಕ್ಲಿಕ್ ಮಾಡ್ಕೊಂಡಾಗ ಓಕೆ ಅಂತ ಕೊಡಬೇಕು. ಆಗ ಲಾಕ್ ರಿಮೂವ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಮಿಡಲ್ ಇದೆ ನೋಡಿ, ಇಲ್ಲಿ ಮಿಡಲ್ ಮ್ಯಾಕ್ಸಿಮೈಸ್ ಮಾಡಿಕೊಡ್ರಿ. ಮಿಡಲ್ ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸಿಮೈಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮಾಡಬೇಕು, ಇಲ್ಲಿ ಶೋ ಬಾರ್ಡಿಂಗ್ ಬಾಕ್ಸ್ ಇದೆ ನೋಡಿ, ಡಾಟ್ ಲೈನ್ ಇದೆ, ಡಾಟ್ ಇದೆ. ದಿಸ್ ಒಂದು ಶೋ ಬಾರ್ಡಿಂಗ್ ಬಾಕ್ಸ್ ಅಂತ ಕರೀತಾರೆ. ಈ ಒಂದು ಬಾರ್ಡಿಂಗ್ ಬಾಕ್ಸ್ ಮೇಲೆ ಬಂದಾಗ ನೋಡಿ, ನಾನು ಟಾಪ್ ಅಲ್ಲಿ ಇಲ್ಲಿ ಬಂದಾಗ ಡಬಲ್ ಏರೋ ಟೈಪ್ ಬಂತು. ಶಿಫ್ಟ್ ಆಲ್ಟ್ ಅನ್ನು ಹಿಡಿಬೇಕು. ಏನು ಶಿಫ್ಟ್ ಆಲ್ಟ್ ಅನ್ನು ಹಿಡಿಬೇಕು. ಶಿಫ್ಟ್ ಆಲ್ಟ್ ಹಿಡ್ಕೊಂಡು ಜಸ್ಟ್
ಲೆಫ್ಟ್ ಕ್ಲಿಕ್ ಹತ್ತಿಗೆ ಹಿಡ್ಕೊಂಡು ಸ್ವಲ್ಪ ಡಿಸ್ಕ್ರೀಸ್ ಮಾಡ್ಕೋಬೇಕು. ನೋಡಿ ಈಗ ನಾನು ಹೈಟ್ ಕಡಿಮೆ ಆಯ್ತು, ವಿಡ್ತ್ ಕೂಡ ಕಡಿಮೆ ಆಯ್ತು. ಮತ್ತು ಎಷ್ಟು ಬಂತು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಳತೆ ಹೈಟ್ 1.7 ವಿಡ್ತ್ 1.3 ಬಂತು. ಎಂಟರ್ ಪ್ರೆಸ್ ಮಾಡಿದೆ. ಎಂಟರ್ ಪ್ರೆಸ್ ಮಾಡ್ಕೊಂಡು ಏನು ಮಾಡ್ಕೋಬೇಕು, ಫೋಟೋವಿಗೆ ನಮಗೆ ಬಾರ್ಡರ್ ಇಫೆಕ್ಟ್ ಬೇಕಂದ್ರೆ ಬಾರ್ಡರ್ ಇಫೆಕ್ಟ್ ಅನ್ನು ಯೂಸ್ ಮಾಡಬಹುದು. ಬಾರ್ಡರ್ ಇಫೆಕ್ಟ್ ಯಾವ ರೀತಿ ಬೇಕು ನಿಮಗೆ, ಎಡಿಟ್ ಅಂತ ಬರಬೇಕು, ಸ್ಟ್ರೋಕ್ ಒಂದು ಕೊಡಬೇಕು. ಬಾರ್ಡರ್ ಇಫೆಕ್ಟ್ ಬೇಕಂದ್ರೆ ಸ್ಟ್ರೋಕ್ ಒಂದು ಕೊಡಬೇಕು. ಈ ಒಂದು ಫೋಟೋವಿಗೆ ಕಲರ್ ಯಾವ್ದು ಬೇಕು ನೋಡಿ, ಕಲರ್ ಇಫೆಕ್ಟ್, ಕಲರ್ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಡ್ರಿ. ಬ್ಲೂ ಕೊಟ್ಟೆ. ಇಲ್ಲಿ ವಿಡ್ತ್ ಎಷ್ಟು ಬೇಕು, ವಿಡ್ತ್ ಬಾರ್ಡರ್ ವಿಡ್ತ್ ಎಷ್ಟು ಬೇಕು, ಓಕೆ ಅಂತ ಕೊಡಿ ಬಂತ. ಹೀಗೆ ನೀವು ಬೇಕಾದ ಬಾರ್ಡರ್ ಇಫೆಕ್ಟ್ ಅನ್ನು ಕೊಡಬಹುದು. ಹೇಗೆ ಬಾರ್ಡರ್ ಇಫೆಕ್ಟ್ ಎಡಿಟ್ ಅಂತ ಬರಬೇಕು, ಸ್ಟ್ರೋಕ್ ಅನ್ನು ಕೊಡಬೇಕು. ನಿಮ್ಮ ಕಲರ್ ಯಾವ್ದು ಬೇಕು ನೋಡಿ, ಕಲರ್ ನೀವು ಮಲ್ಟಿ ಕಲರ್ ಕೂಡ ಕೊಡಬಹುದು. ಓಕೆ, ಹೀಗೆ ಬಾರ್ಡರ್ ಇಫೆಕ್ಟ್ ಅನ್ನ ನಾನು ಕೊಟ್ಟೆ. ನೆಕ್ಸ್ಟ್ ನಾವು ಇಷ್ಟು ಕ್ರಾಪ್ ಮಾಡ್ಕೊಂಡಿವಿ, ಬಾರ್ಡರ್ ಇಫೆಕ್ಟ್ ಕೊಟ್ಟಿವಿ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ ಒಂದು ಫೋಟೋ ಕಾಪಿಯನ್ನು ಸೇವ್ ಮಾಡ್ಕೋಬೇಕಾದ್ರೆ ಎಡಿಟ್ ಡಿಫೈನ್ ಪ್ಯಾಟರ್ನ್ ಬರಬೇಕು. ಇನ್ನು ಡಿಫೈನ್ ಪ್ಯಾಟರ್ನ್ ಅಂತ ಯೂಸ್ ಮಾಡಬೇಕು. ಡಿಫೈನ್ ಪ್ಯಾಟರ್ನ್ ನಾವು ಫೈಲ್ ನೇಮ್ ಕೊಡೋಣ. ಏನು ಕೊಡೋಣ, ಬೇಕಾದ ನೇಮನ್ನು ಕೊಡಿ. ಸೊ ಎಕ್ಸಾಂಪಲ್ ಬೇಕಾದ ನೇಮ್ ಕೊಟ್ಟು ಇಷ್ಟಾದರೆ ಇದು ಅಸೈನ್ಮೆಂಟ್ ಪಾಸ್ಪೋರ್ಟ್ ಸೈಜಿಗೆ ಇಷ್ಟು ಅಡ್ಜಸ್ಟ್ಮೆಂಟ್ ಆಯಿತು. ಇನ್ನು ಬ್ಲ್ಯಾಂಕ್ ಪೇಜಿಗೆ ಬರಬೇಕು. ಫೋಟೋ ಇಫೆಕ್ಟ್ ಅಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು. ಓಕೆ, ಮಾಡಿಕೊಂಡು ಈ ಬ್ಲ್ಯಾಂಕ್ ಪೇಜಲ್ಲಿ ಏನು ಮಾಡ್ಕೋಬೇಕು, 14 ಕಾಪಿ ಬರಬೇಕಲ್ಲ. ಎಡಿಟರ್, ಫಿಲ್, ದೆನ್ ಗೋ ಟು ಇಲ್ಲಿ ಫಿಲ್ಲಲ್ಲಿ ಜಸ್ಟ್ ಯೂಸ್ ಪ್ಯಾಟರ್ನ್ ಅಂತ ಇರ್ತದೆ, ಕಸ್ಟಮ್ ಪ್ಯಾಟರ್ನ್ ಬರಬೇಕು. ಕ್ಲಿಕ್ ದಿಸ್ ಒನ್. ನೋಡಿ ನೀವು ಏನು ಕ್ರಾಪ್ ಮಾಡಿದ್ರಿ, ಫೋಟೋ ಯೂಸ್ ಮಾಡಿದ್ರಿ, ಡಿಫೈನ್ ಪ್ಯಾಟರ್ನ್ ಮಾಡಿದ್ರಿ, ಅದು ಇಲ್ಲಿ ಬಂದಿರ್ತದೆ. ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಟ್ಟರೆ ಎಕ್ಸಾಕ್ಟ್ ಎಷ್ಟು ಕಾಫಿ ಆಯಿತು, 14 ಕಾಫಿ ಕ್ರಿಯೇಟ್ ಆಯಿತು. ಹೀಗೆ ಸಿಂಪಲ್ ಆಗಿ ನೀವು 14 ಕಾಫಿಯನ್ನು ಕ್ರಿಯೇಟ್ ಮಾಡಬಹುದು. ಓಕೆ, ವಿದ್ಯಾರ್ಥಿ ಸ್ನೇಹಿತ ಬಂಧುಗಳೇ, ನಿಮಗೆ ಪಾಸ್ಪೋರ್ಟ್ ಸೈಜ್ 14 ಕಾಫಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ಹೇಳಿದ್ದೀನಿ. ಸಿಂಪಲ್. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಫಸ್ಟ್ ಮೆಥಡ್ ಫೈಲ್ ನೇಮ್ ಬೇಕಾದ ಕೂಡ ನಡೀತದೆ. ವಿಡ್ತ್ ಎಷ್ಟು ಬೇಕು, 2100 ಪಿಕ್ಸೆಲ್ಸ್, ಹೈಟ್ 800 ಪಿಕ್ಸೆಲ್ಸ್, ರೆಸಲ್ಯೂಷನ್ 200 ಕೊಟ್ಟು ಮೋಡ್ RGB ಅಂತ ತಗೊಂಡು ಓಕೆ ಅಂತ ಕೊಡಬೇಕು. ನೆಕ್ಸ್ಟ್ ನಿಮ್ಗೆ ಫೋಟೋ ಯಾವ್ದು ಬೇಕು, ಫೋಟೋ ಸೊ ಎಕ್ಸಾಂಪಲ್ಗೆ ನಾವು ಸುದೀಪ್ ಅಂತ ತಗೋಣ ಇನ್ನೊಂದು. ಓಕೆ, ಆನಂತರ ಇಲ್ಲಿ ಕ್ರಾಪ್ ಬರಬೇಕು. ಕ್ರಾಪ್ ಬಂದು ಇಲ್ಲಿ ವಿಡ್ತ್ 1.5, ಹೈಟ್ 2 ಇಂಚಸ್, ರೆಸಲ್ಯೂಷನ್ 200 ಇಷ್ಟು ಮಾಡಿಕೊಂಡು ಕ್ರಾಪ್ ಮಾಡಿಕೊಡ್ರಿ. ಮಾಡಿಕೊಂಡು ಎಕ್ಸಾಕ್ಟ್ ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು, ಮೂವ್ ಅಂತ ಕ್ಲಿಕ್ ಮಾಡಿಕೊಂಡು ಲೇಯರಲ್ಲಿ ಲಾಕ್ ಅನ್ನು ತೆಗೆದು ಹಾಕಬೇಕು. ನೆಕ್ಸ್ಟ್ ಇದು ಮ್ಯಾಕ್ಸಿಮೈಸ್ ಮಾಡಿಕೊಂಡು ಶಿಫ್ಟ್ ಮುಖಾಂತರ ಡಿಸ್ಕ್ರೀಸ್ ಮಾಡಿಕೊಡ್ರಿ. ಮತ್ತು ಹೈಟ್ ವಿಡ್ತ್ ಕಡಿಮೆ ಆದ್ರಿಂದ ಏನಾಗುತ್ತೆ, 1.3 1.7 ಮೆಜರ್ಮೆಂಟಿಗೆ ಬರ್ತದೆ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಸ್ಟ್ರೋಕ್ ಬೇಕಂದ್ರೆ ಸ್ಟ್ರೋಕ್ ಕೊಡಬಹುದು. ಎಡಿಟ್ ಸ್ಟ್ರೋಕ್ ಬೇಕಂತ ತೋಡಿ ಬೇಡ ಬಿಡಿ. ನಾವು ಸ್ಟ್ರೋಕ್ ಬೇಡಪ್ಪ, ಬಾರ್ಡರ್ ಲೈನ್ ಕಲರ್ ಬೇಡ ಅಂದ್ರೆ ಬಿಡಿ. ಓಕೆ, ಬೇಡ ಅಂದ್ರೆ ಡೈರೆಕ್ಟ್ ಡಿಫೈನ್ ಫ್ಯಾಕ್ಟರ್ ಮಾಡ್ಕೊಂಡ್ಬಿಡಿ. ಸ್ಟ್ರೋಕ್ ಬಂದ್ರೆ ಸ್ಟ್ರೋಕ್ ಮಾಡ್ಕೊ, ಬೇಡ ಅಂದ್ರೆ ಡಿಫೈನ್ ಫ್ಯಾಕ್ಟರ್ ಕೊಟ್ಟು ಸೇವ್ ಮಾಡಿಕೊಡ್ರಿ. ಫೈಲ್ ನೇಮ್ ಕೊಟ್ಟು ಓಕೆ. ಇಷ್ಟಾದರೆ ಈ ಒಂದು ಇಮೇಜ್ ಮುಗಿತು. ಈಗ ಬ್ಲ್ಯಾಂಕ್ ಪೇಜಲ್ಲಿ ಬರಬೇಕು. ಬ್ಲ್ಯಾಂಕ್ ಪೇಜಲ್ಲಿ ಎಡಿಟ್, ಬ್ಲ್ಯಾಂಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್, ಫಿಲ್ ಅಂತ ಇದೆ ನೋಡಿ. ಫಿಲ್ ಇಲ್ಲಿ ಪ್ಯಾಟರ್ನ್, ಕಸ್ಟಮ್ ಪ್ಯಾಟರ್ನ್ ಬರಬೇಕು. ನೋಡಿ ಸುದೀಪ್ ಅವರು ಇಲ್ಲಿ ಫೋಟೋ ಇದೆ. ಸೆಲೆಕ್ಟ್ ಡಿಫೈನ್ ಪ್ಯಾಟರ್ನ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿರ್ತದೆ ಅದು. ಓಕೆ, ನೋಡಿ ಎಕ್ಸಾಕ್ಟ್ ನಿಮಗೆ ನಾನು ಒಂದು ವಿತ್ ಬಾರ್ಡರ್ ಮುಖಾಂತರ ಹೇಳಿದ್ದೀನಿ, ಇನ್ನೊಂದು ವಿತೌಟ್ ಬಾರ್ಡರ್ ಮುಖಾಂತರ ಹೇಳಿದ್ದೀನಿ. ಬಾರ್ಡರ್ ಬೇಕಂದ್ರೆ ಸ್ಟ್ರೋಕ್ ಇಫೆಕ್ಟ್ ಕೊಡಿ, ಬಾರ್ಡರ್ ಇಫೆಕ್ಟ್ ಬೇಡ ಅಂದರೆ ಜಸ್ಟ್ ಸ್ಟ್ರೋಕ್ ಕೊಡೋಂಥ ಅವಶ್ಯಕತೆ ಇಲ್ಲ. ಹೀಗೆ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಎಷ್ಟು ಎಕ್ಸಾಕ್ಟ್ 14 ಕಾಪಿಗಳನ್ನು ಕ್ರಿಯೇಟ್ ಮಾಡೋದು ಹೇಳಿದ್ದೀನಿ. ಓಕೆ, ನೋಡಿ ನಿಮಗೆ ಫೋಟೋಶಾಪ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಕ್ಸಾಕ್ಟ್ 14 ಕಾಪಿ ಕ್ರಿಯೇಟ್ ಮಾಡೋದು ಈಗ ಹೇಳಿದಂಥ ಒಂದು ಅಸೈನ್ಮೆಂಟ್ದಲ್ಲಿ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಓಕೆ ನೀವು ವಿಡಿಯೋ ನೋಡೋ ಸಂದರ್ಭದಲ್ಲಿ ಕಮೆಂಟ್ಸ್ಗಳ ಮುಖಾಂತರ ಏನು ನನಗೆ ಕ್ವಶನ್ ಮಾಡಿ, ಅದಕ್ಕೆ ನಾನು ನಿಮಗೆ ಸರಿಯಾದ ಆನ್ಸರನ್ನು ನೀಡ್ತೀನಿ. ಓಕೆ, ದಯಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ.
ನೆಕ್ಸ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಯಾಕಂದರೆ ಕೆಲವೊಂದಷ್ಟು ಜನರಿಗೆ ಪೇಮೆಂಟ್ ಮಾಡಿ ಕಲೀಲಿಕ್ಕೆ ಆಗ್ತಾ ಇರೋದ್ರಿಂದ ಸಂದರ್ಭದಲ್ಲಿ ನಿಮಗೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿತೌಟ್ ಪೇಮೆಂಟ್ ಇಲ್ದೇ ಜಸ್ಟ್ ಆನ್ಲೈನ್ ಮುಖಾಂತರ ನೀವು ಜಸ್ಟ್ ಕಂಪ್ಯೂಟರ್ ಆನ್ಲೈನ್ ಎಜುಕೇಷನ್ ಪಡೆದುಕೊಂಡು ನೀವು ಕೂಡ ಕಂಪ್ಯೂಟರ್ದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಈ ಒಂದು ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಎಜುಕೇಷನ್ ತಮಗೆ ಸಹಾಯ ಮಾಡ್ತಾ ಇದೆ. ಇದನ್ನು ಸದುಪಯೋಗ ಪಡೆದುಕೊಳ್ಳಲು ತಾವು ಜಸ್ಟ್ ಇಚ್ಛೆ ಪಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.